ಅಸಲಿಗೆ ಈ ಫೋಟೋ ಬಿಡುಗಡೆ ಆಗಿದ್ದು ಹೇಗೆ? ಇಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದಂಥ ಒಂದು ಸಂಗತಿ ಇದೆ. ಇಲ್ಲಿಂದ ವಿಡಿಯೋ ಕಾಲ್ ಮಾಡ್ತಾ ಇದ್ರಂತೆ ಕೈದಿಗಳು ಮನೆಗಳಿಗೆ, ತಮ್ಮ ಬೇಕಾದಂಥವ್ರಿಗೆ ವಿಡಿಯೋ ಕಾಲ್. ಆ ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ದೊಡ್ಡಸ್ಕೆಯಿಂದ ತೋರಿಸಿರೋದು, ನೋಡಿ ಇಲ್ಲೆಲ್ಲ ಏನೇನು ನಡೀತಾ ಇದೆ ಅಂತ. ಯಾರಿಗೆ ತೋರಿಸಿದ್ನಲ್ಲ ಅವ್ರು ಅದನ್ನು ರೆಕಾರ್ಡ್ ಮಾಡ್ಕೊಂಡಿರೋದು. ಅಂದರೆ ಜೈಲಾಧಿಕಾರಿಗಳು ರೌಡಿಗಳಿಂದಲೇ ದರ್ಶನ್ಗೆ ಎಲ್ಲ ವ್ಯವಸ್ಥೆಗಳಾಗಿದೆ. ಸಿಗರೇಟ್ ಮಾತ್ರ ಅಲ್ಲ, ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಸಿಗ್ತಾ ಇವೆ. ಯಾವ ವಸ್ತು ಬೇಕು, ಯಾವ ಊಟ ಬೇಕು, ಏನು ಎತ್ತ ಎಲ್ಲದೂ ಕೂಡ. ಮನೆ ಊಟ ಮಾತ್ರ ಅಲ್ಲ, ಮಿಲಿಟರಿ ಹೋಟೆಲ್ನೂ ಕೂಡ ಬಿರಿಯಾನಿ ಬರುತ್ತೆ. ಬನಶಂಕರಿ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದಲೇ ಬಿರಿಯಾನಿ ಕೂಡ ಸಪ್ಲೈ ಆಗುತ್ತಂತೆ. ಊಟದ ಜೊತೆಗೆ ಎಣ್ಣೆ ಕೂಡ ಸಿಗ್ತಾ ಇದೆ. ಇನ್ನೇನು ಬೇಕು? ದೈನಂದಿನ ಜೀವನ ಹೆಂಗಿತ್ತಲ್ಲ ಹಂಗೇನೆ, ಅದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ದರ್ಶನ್ನ ಎಲ್ಲ ಕಡೆಗೂ ಇಡಕ್ಕಾಗಲ್ಲ. ಈ ಮಾಮೂಲಿ ಇಡ್ತಾರಲ್ಲ ಅಂತ ಬ್ಯಾರಕ್ಗಳನ್ನ ಇಡಕ್ಕಾಗಲ್ಲ. ಹೈ ಸೆಕ್ಯೂರಿಟಿ ಬ್ಯಾರಕ್ಗಳಲ್ಲೇ ಇಡ್ತಾರೆ. ಅಲ್ಲಿ ಓಡಾಡಕ್ಕೆ ಗಿಡಾಡಕ್ಕೆಲ್ಲ ವ್ಯವಸ್ಥೆಗಳಿರ್ತವೆ. ಈ ಮಾಮೂಲಿ ಕೈದಿಗಳಿದ್ದಂಥ ಕಡೆಗೆ ಹೋಗಿ ಹಾಕ್ಬಿಡಲ್ಲ ಅವ್ರನ್ನ. ಸೊ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಒಬ್ಬ ಈ ಕಲಾವಿದ ಆಗಿರ್ತಾನೆ, ಜೊತೆಗೆ ಭಾಳ ಫೇಮಸ್ ವ್ಯಕ್ತಿನ ಎಲ್ಲೆಲ್ಲೋ ಮಾಮೂಲಿ ಇದಕ್ಕೆ ಹಾಕೋಕ್ಕಾಗಲ್ಲ. ಎಲ್ಲರೂ ಎಡವಟ್ಟಾಗ್ಬಿಟ್ರೆ ಮತ್ತೆ ಏನಾದರೂ ಪ್ರಾಣಕ್ಕೆ ತೊಂದರೆ ಆಯಿತು ಅಂತಂದರೆ ಅದೊಂದು ಸಮಸ್ಯೆನೇ. ಸೊ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತು ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾವು ಮಾತಾಡ್ತೀವಿ. ಬನ್ನಿ ಕಿರಣ್ ಜೊತೆಗೆ ನಾನು ಶುರು ಮಾಡ್ತೇನೆ. ಕಿರಣ್, ಏನಿದು ಕಥೆ ಇದು? ಯಾಕಂದರೆ ಒಂದು ಫೋಟೋ ಸಿಕ್ಕಿದೆ, ಫೋಟೋ ಮಾತ್ರ ಅಲ್ಲ ಕೆಲವೊಂದು ವಿಜುವಲ್ಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹೇಗೆ ಸಿಕ್ತಿದ್ದು? ಇದರ ವೃತ್ತಾಂತ ಏನು? ನಾವು ತೋರಿಸ್ತಾ ಇದ್ವಿ ಜೈಲಲ್ಲಿ ಎಷ್ಟರ ಮಟ್ಟಿಗೆ ಬಿಂದಾಸಾಗಿದ್ದಾರೆ. ಈ ಎಣ್ಣೆಯಿಂದ ಹಿಡಿದು ಚಿಕನ್ ತನಕ, ಮಟನ್ ತನಕ ಎಲ್ಲ ಕೂಡ ಅಲ್ಲಿ ಸಪ್ಲೈ ಆಗುತ್ತೆ ಅನ್ನುವಂಥದ್ದು ಒಂದು ಭಾಗ. ಎರಡನೇ ದಿನ ಅಂತಂದರೆ ಈ ಈ ಈ ಚಿತ್ರ ಸಿಕ್ಕಿರುವಂಥದ್ದು ಹೇಗೆ? ಯಾರು, ಯಾರಿಂದ, ಯಾರಿಗೆ ವಿಡಿಯೋ ಕಾಲ್ ಮಾಡಿ ಸಿಕ್ತಿದ್ದು? ಏನು ಕಥೆ ಇದು? ರಂಗನಾಥ್, ಒಂದ್ ಕಡೆ ದರ್ಶನ್ ಈ ಒಂದು ಕೋರ್ಟ್ಗೆ ಮೊರೆ ಹೋಗ್ತಾನೆ, ನನಗೆ ಮನೆ ಊಟ ಬೇಕು ಅಂತ. ಸುಮ್ಮನೆ ನಾಮಕಾವಸ್ಥೆಗೆ ಒಂದು ಕೋರ್ಟ್ಗೆ ಒಂದು ಅರ್ಜಿ ಹಾಕುವಂಥದ್ದು. ಬಹುಶಃ ಇದು ಜೈಲಧಿಕಾರಿಗಳು ಒಂದು ಸೂಚನೆ ಮೇರೆಗೆ ಅಥವಾ ಅವರ ಮನವಿ ಮೇರೆಗೆ ಬಹುಶಃ ದರ್ಶನ್ ಮಾಡಿದ್ದಾರೆ. ಯಾಕೆಂದ್ರೆ ಅನ್ಕೋಬೇಕು, ಪಬ್ಲಿಕ್ ಅಲ್ಲಿ ನನಗೆ ಜೈಲು ಊಟನೇ ತಿಂತಾ ಇದ್ದೀನಿ, ನನಗೆ ಬಹಳ ಕಷ್ಟ ಆಗ್ತಾ ಇದೆ, ತೂಕ 10 kg ಇಳಿದಿದ್ದೀನಿ, ಇದೆಲ್ಲವೂ ಕೂಡ ಒಂದು ಬಿಂಬಿಸೋಕೆ. ಆದ್ರೆ ದರ್ಶನ್ಗೆ ನಿಜವಾಗ್ಲೂ ಪ್ರತಿದಿನ ಬಿರಿಯಾನಿನೇ ಆಗ್ತಾ ಇದೆ, ಎಣ್ಣೆ ಸಿಗ್ತಾ ಇದೆ, ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ಪ್ರತಿದಿನ. ಅಂದ್ರೆ ಜೈಲಲ್ಲಿ ಒಂದು 4 ಗೋಡೆ ಮಧ್ಯದಲ್ಲಿ ಅನ್ನೋದು ಬಿಟ್ರೆ ಆತ ರಿಯಲ್ ಲೈಫ್ ಅಲ್ಲಿ ಹೇಗಿದ್ದು ಅದೇ ರೀತಿ ಅಲ್ಲಿ ಲೀಡ್ ಅನ್ನು ಕೂಡ ಮಾಡ್ತಾ ಇದ್ದಾನೆ. ಆರಾಮಾಗಿ ಅಲ್ಲಿದ್ದಂತ ಕೆಲವೊಂದು ರೌಡಿ ಶೀಟರ್ಸ್ಗಳು, ಅದು ವಿಸಲ್ಗಡ ನಾಗ ಇರ್ಬೋದು, ಬೇಕ್ರಿ ರಘು ಇರ್ಬೋದು, ಇವರೆಲ್ಲರೂ ಕೂಡ ಅಂದ್ರೆ ಆತನಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಎಲ್ಲಾ ರೀತಿಯನ್ನು ಮಾಡ್ಕೊಡ್ತಾ ಇದ್ದಾರೆ. ಆತನಿಗೆ ಸಂಬಂಧಪಟ್ಟಂತೆ ಏನಿರ್ಬೋದು, ಸಿಗರೇಟ್ಸ್ ಇರ್ಬೋದು, ರಾತ್ರಿ ಪಾರ್ಟಿಗಳು ಮಾಡ್ಕೊಂಡಿರ್ಬೋದು, ಅವು ಎಲ್ಲವೂ ಕೂಡ ನಿಧಾನಕ್ಕೆ ಹಂತವಾಗಿ ಗೆಲುವು ಕೂಡ ಸಿಗ್ತಾ ಇದೆ. ಅಲ್ಲಿಯ ಜೈಲ್ ಅಧಿಕಾರಿಗಳು ಕೂಡ ಅದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಬರ್ತದೆ. ಯಾಕೆಂತಂದ್ರೆ ಮೊಬೈಲ್ ಒಳಗಡೆ ಬಳಸೋಂಗಿಲ್ಲ, ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿಕೊಂಡು ಹೊರಗಡೆ ಮಾತಾಡ್ತಾರೆ. ಜೊತೆಗೆ ಅಲ್ಲಿ ಸಿಗರೇಟ್ ಸೇದೋಂಗೂ ಇಲ್ಲ, ಆರಾಮಾಗಿ ಸಿಗರೇಟ್ ಸೇದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದಷ್ಟು ಮಾಹಿತಿ ಪ್ರಕಾರ ಅಂದ್ರೆ ಇತ್ತೀಚೆಗೆ ಒಂದು ಏನು CCB ಅವರು ಕಳೆದ 24 ಅಂದ್ರೆ ಶನಿವಾರ ದಾಳಿ ಮಾಡ್ತಾರೋ ಸಾಕಷ್ಟು ವಿಚಾರಗಳು ಕೂಡ ಬಹಿರಂಗವಾಗಿದೆ. ಯಾಕೆಂದ್ರೆ ಅವ್ರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಬಂದಿತ್ತು ಜೈಲಿಂದ, ಅಲ್ಲಿಂದ ಒಳಗಡೆ ಇರುವಂತದ್ದು ಕೆಲವೊಂದಷ್ಟು ಇನ್ಫಾರ್ಮೇಶನ್ ಈ ರೀತಿ ಆಗ್ತಾ ಇದೆ ಅಂತ. ಈ ಒಂದು ಸಂಬಂಧಪಟ್ಟಂತೆ ಏನು ಹೈ ಸೆಕ್ಯೂರಿಟಿ ಸೆಲ್ ಅಂತ ಏನು ಹೇಳ್ಕೋತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಹಳಷ್ಟು ಕುಲ್ಲಂಕುಲ್ಲಾಗಿ ನಡೀತಾ ಇದೆ, ಎಲ್ಲಾ ರೀತಿಯ ಒಂದು ಮೋಜು ಮಸ್ತು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಸರ್ಕಾರ ಅಥವಾ ಪಬ್ಲಿಕ್ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕೊಂಡು ನನಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ಈ ರೀತಿ ರಿಕ್ವೈರ್ಮೆಂಟ್ ಅನ್ನ ಒಂದ್ ಕಡೆ ಕೇಳ್ಕೊಂಡು ಬಂದ್ರೆ, ಇನ್ನೊಂದು ಕಡೆ ಅದ್ರ ವಿರುದ್ಧವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಆತನಿಗೆ ಎಲ್ಲ ಸಿಗ್ತಾ ಇರುವಂತದ್ದು ಒಂದು ಫೋಟೋದಲ್ಲೇ ಕೂಡ ಸಿಕ್ಕಿದೆ. ಯಾಕೆಂದ್ರೆ ಅದಲ್ದಲ್ಲೇ ಕೂಡ ಒಂದು ವಿಡಿಯೋ ಕಾಲ್ ಇದೆ. ಮತ್ತೊಂದು ವಿಚಾರವನ್ನು ಕೂಡ ಈಗಾಗಲೇ ಈಗ ಸಂಬಂಧಪಟ್ಟಂತೆ CCB ಪೊಲೀಸರು ಈಗಾಗಲೇ ಅಲ್ಲಿ ನಡೀತಾ ಇರುವಂತಹ ವಿಚಾರವನ್ನು ಈಗಾಗಲೇ ಪೊಲೀಸ್ ಆಯುಕ್ತರ ದಯಾನಂದ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಓಕೆ ಕಿರಣ್, ನೀವು ಹಾಗೆ ಸಂಪರ್ಕದಲ್ಲಿ ಬಹುಶಃ ಇವರಿಗಿಂತವೆಲ್ಲ ಸವಲತ್ತುಗಳು ಸಿಗ್ತಾ ಇವೆ ಅಂತಂದ್ರೆ ಇನ್ನು ಬೇರೆ ಬೇರೆ ಮಹಾನುಭಾವರು ಯಾರ್ಯಾರು ಇದಾರಲ್ಲ, ರಾಜಕಾರಣಿಗಳ ಮಕ್ಕಳು, ಜೊತೆಗೆ ಈ ದೊಡ್ಡ ದೊಡ್ಡ ಆರೋಪಗಳನ್ನು ಹೊತ್ತು ಒಳಗಡೆ ಬಂದಿರುವಂತ VIP ಗಳು, ಅವ್ರಿಗೂ ಕೂಡ ರಾಜಾತಿಥ್ಯ ಸಿಗುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಜೈಲು ಹೇಳಿ ಕೇಳಿ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಸಪ್ಲೈ ಮಾಡ್ಬೋದು ಅಂತ ಒಂದು ಸ್ಥಿತಿ ಜೈಲಿಗೆ ಬಂದುಬಿಟ್ರೆ ಇನ್ನು ಹೆಂಗಿರುತ್ತೆ?